ಹುಬ್ಬಳ್ಳಿಯಲ್ಲಿ ಇಬ್ಬರು ಯುವಕರಿಂದ ಮಹಿಳೆ ಮೇಲೆ ರೇಪ್ ಕೇಸ್ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಹರಿಬಿಟ್ಟಿದ್ರು ಉದುರುಳರು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮಹಿಳೆಯಿಂದ ಈ ಸಂಬಂಧ ದೂರು ಕೊಡಲಾಗಿದೆ. ಹಾವೇರಿ ಮೂಲದ ಮಹಿಳೆ ಮೇಲೆ ಇಬ್ಬರು ಅತ್ಯಾಚಾರವನ್ನ ಎಸಗಿರುವಂಥದ್ದು. ಅತ್ಯಾಚಾರ ಆರೋಪಿಗಳನ್ನ ಅಲ್ಲಿನ ಸ್ಥಳೀಯರು ಥಳಿಸಿದ್ದಾರೆ. ಇನ್ನು ದೂರು ದಾಖಲಿಸಿಕೊಂಡು ಪೊಲೀಸರು ಈಗಾಗಲೇ ಇಬ್ಬರು ಯುವಕರನ್ನ ಬಂಧಿಸಿದ್ದಾರೆ. 29 ವರ್ಷದ ಶಿವಾನಂದ್, 31 ವರ್ಷದ ಗಣೇಶ್ ಗಿಡ್ಡಣ್ಣವರ ಬಂಧನ ಆರೋಪಿಗಳು. ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳು ಇವರಿಬ್ಬರು. ಇನ್ನು ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಮಹಿಳೆಗೆ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡಿಸಲಾಗಿದ್ದು, ಸಂತ್ರಸ್ತೆಗೆ ಮದ್ಯವನ್ನ ಕುಡಿಸಿ ಡ್ರಿಂಕ್ಸ್ ಕುಡಿಸಿ ಅತ್ಯಾಚಾರವನ್ನ ಎಸಗಿದ್ದು ಅಲ್ಲದೆ ಅದನ್ನ ವಿಡಿಯೋ ಮಾಡಿಕೊಂಡಿದ್ದು ಹರಿಬಿಟ್ಟಿದ್ದಾರೆ ಈ ಇಬ್ಬರು ಆರೋಪಿಗಳು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಕೂಡ ಅವರಿಬ್ಬರಿಗೂ ಕೂಡ ಥಳಿಸಿದ್ದಾರೆ. ತದನಂತರದಲ್ಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆ ಮಹಿಳೆಗೆ ವೈದ್ಯಕೀಯ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮದ್ಯ ಕುಡಿಸಿ ಅನುಚಿತವಾಗಿ ವರ್ತಿಸಿ ವಿಡಿಯೋವನ್ನ ಮಾಡಿದ್ದಾರೆ. ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಒಂದು ದಿನದ ನಂತರ ಮಹಿಳೆ ಠಾಣೆಗೆ ಬಂದು ಈ ಸಂಬಂಧ ದೂರು ನೀಡಿದ್ದಾಳೆ. ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಹರಿಬಿಟ್ಟಂತಹ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಆರೋಪಿಗಳಾದ ಶಿವಾನಂದ್, ಗಣೇಶ್ಗೆ ಸ್ಥಳೀಯರು ಥಳಿಸಿದ್ದಾರೆ. ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯ ನಿವಾಸಿಗಳು ಇಲ್ಲಿಂದ ಹಿಡಿದು ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಸಹ ಇವತ್ತು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಯಾಕೆ ಅನ್ನೋದ್ರ ಬಗ್ಗೆ ಸ್ಥಳೀಯರಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ನೀವೆಲ್ಲರೂ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಿ, ಯಾಕೆ ಪೊಲೀಸ್ ಠಾಣೆಗೆ ಯಾಕೆ ಬಂದ್ರಿ? ಆರೋಪಿಗಳನ್ನು ಹಿಡಿದು ಅವ್ರು ಬಂಧನ ಮಾಡಿ ಕ್ರಮ ಮಾಡೋದು ಬದಲಾಗಿ ಆರೋಪಿಗಳನ್ನ ತಂದು ವಶಕ್ಕೆ ಕೊಟ್ಟರ ಮೇಲೆ ಕ್ರಮ ಮಾಡತ್ತಿದ್ದಾರೆ. ಕಾನೂನು ರೀತಿಯಾಗಿ ಕ್ರಮ ಮಾಡತ್ತಾರೆ. ಅದು ನಮಗೆ ಭಾಳ ಇದನ್ನಾಗೈತಿ. ಅದಕ್ಕೋಸ್ಕರ ನಾವು ಮಾನ್ಯ ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ತಿಳಿ ಹೇಳಿ ಅದ್ರ ಬಗ್ಗೆ ಅವಲೋಕನ ಮಾಡಿ ಅವ್ರನ್ನ ತಟಸ್ಥವಾಗಿ ಬಿಡುಗಡೆ ಮಾಡ್ಬೇಕಂತೇಳಿ ಆಗ್ರಹ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಸರ್. ಈಗ ಎಷ್ಟು ಜನರನ್ನ ಸ್ಥಳೀಯರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು? 4 ಜನದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ನಿನ್ನಿನ ಸೂಟ್ ಅವ್ರು ಎಲ್ಲಿ ಇಟ್ರ ಅಂತೂ ಹೇಳೋವಲ್ರು. ಅವ್ರ ಭೇಟಿನೂ ನಮಗೆ ಮಾಡ್ಸಾತಿಲ್ಲ. ಯಾಕೆ ಅರೆಸ್ಟ್ ಯಾಕೆ ಮಾಡೋದು? ನಿಮ್ಮ 4 ಜನ ಅರೆಸ್ಟ್ ಮಾಡಿದ್ರಲ್ಲ, ಯಾಕೆ? ಅವರು ಆರೋಪಿಗಳನ್ನ ತಂದು ಪೊಲೀಸ್ ಸ್ಟೇಷನ್ಗೆ ಒಪ್ಸಿದಾರೆ. ಅಯ್ಯೋ ತಲೆ ಬೋಳಿಸಿ ತಂದು ಒಪ್ಸಿರಿ, ನೀವು ತಲೆ ಬೋಳಿಸುವಂತ ಹಕ್ಕು ನಿಮಗೇನೈತಿ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಯವ್ವ, ಈಗ 4 ಜನರು ನಿಮ್ಮವ್ರನ್ನ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ, ಏನು ಹೇಳ್ತಿ? ನಮ್ಗೆ ಅವ್ರು ಬಿಡ್ಬೇಕ್ರಿ. ನಮ್ಮ ಸಮಾಜ ಹೊತ್ತಿಲಿಂದ ಅವ್ರಿಗೆ ತಂದು ಹಾಕಿದಾರಲ್ರಿ. ನಮ್ಮ ಸಮಾಜದ ಏನು ಗೌರವ ಉಳಿಯೋದಿಲ್ರಿ. ಅವ್ರಿಗೆ 4 ಮಂದಿಗೆ ಅವ್ರ ಚಲೋ ಹೇಳೋರ್ಗ ತಂದು ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಬಿಡ್ಬೇಕ್ರಿ. ಅವ್ರಿಬ್ರಿಗೆ ಏನ್ ಮಾಡ್ಬೇಕು? ಅವ್ರಿಗೆ ಶಿಕ್ಷೆ ಕೊಡ್ರಿ. ಅವ್ರು ನೀವು ಏನ್ ಶಿಕ್ಷೆ ಕೊಡ್ತೀರಿ, ನೀವು ನಿಮಗ್ ಬಿಟ್ಟಿದ್ರಿ. ಅದು ನಿಮ್ಮ ಸಮಾಜ ಇದಕ್ಕೆ ಕಾನೂನಿಗೆ ಸಂಬಂಧ ರೀ ಅದು. ಈಗ ನಾವು ತಪ್ಪಿ ಏನ್ ಮಾಡಿದ್ರು ಅದಕ್ಕಾಗಿ ನಾವು ಏನು ಹೇಳ್ಬೇಕು ಅದು ಹೇಳಕತ್ತಿದ್ರಿ ನಮ್ಮ ಹಿರಿಯರು. ಅದ್ರಕ್ಕೂ ಮೀರಿ ಇಲ್ಲಿ ಮಠ ಬಂದೈತೆ ಅಂದ್ಮೇಲೆ ನೀವು ಏನ್ ಶಿಕ್ಷೆ ಕೊಡ್ತೀರಿ, ಶಿಕ್ಷೆ ಕೊಡ್ಬೇಕು. ಅವ್ರಿಬ್ರು ಓರ್ ಮಹಿಳೆನ ಅತ್ಯಾಚಾರ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ನಿಮ್ಗೆ ಆಗ್ರಹ ಆಗ್ಲಿ ರೀ. ಒಂದ್ ಹೆಣ್ಣಿಗೆ ಆಗಿರೋದು ತೆಪ್ಪರಿ ಅದು. ಅವ್ರಿಗೆ ಶಿಕ್ಷೆ ನೀವು ಕೊಡ್ಬಹುದು. ಅದು ನಮಗ ಏನ್ ಅಭ್ಯಂತರ ಇಲ್ರಿ ಅದಕ್ಕೆ. ಆದ್ರೆ ಇವ್ರು 4 ಜನರನ್ನ ಏನ್ ಮಾಡ್ಬೇಕು ಅಂತೀರಿ ಪೊಲೀಸರು? ಅವ್ರನ್ನ ಬಿಡ್ಬೇಕ್ರಿ. ಸಮಾಜ ವತಿಯಿಂದ ಮಾತಾಡ್ಯಾರ್ರಿ. ಅವ್ರು ಸಮಾಜ ವತಿಯಿಂದ ಹೋಗ್ಯಾರ. ಅವರೇ ಒಂದು ರಿಕ್ಸ್ ಇಡುವಂತ ಜಾಗದಲ್ಲೇ ಅವ್ರಿಗ ಮಾಡ್ಯಾರ ಅಂದ್ಮೇಲೆ ಅವ್ರಿಗೆ ನಿಮ್ ಬಿಡ್ಬೇಕಂತ ನಾವ್ ಹೇಳ್ತಾ ಇರೋದ್ರಿ. ನೀವೇ ಸ್ಥಳೀಯರೆಲ್ಲಾರು ಕೂಡ್ತೀರಿ, ಅವ್ರಿಬ್ಬರನ್ನು ಕರ್ಕೊಂಡ್ ಬರ್ತೀರಿ, ಪೊಲೀಸರಿಗೆ ಒಪ್ಪಿಸ್ತೀರಿ. ಪೊಲೀಸರು ನಿಮ್ನ ಯಾಕೆ ಬಂಧಿಸ್ಬೇಕು 4 ಜನರನ್ನ? ಅದೇ ರೀ, ನಮಗ ಅವರೇ ಸಪೋರ್ಟ್ ಮಾಡಿ ಅವರೇ ನಿಮಗೆ ಹಿಡಿದು ತಂದು ಕೊಡುವಂತ ಟೈಮಲ್ಲಿ ಅವ್ರಿಗೆ ಹಿಡಿದು ಅವ್ರಿಗೆ ಬಂಧಿಸಿ ಎಲ್ಲಿಟ್ಟಾರೋ ಗೊತ್ತಾಗ್ತಾ ಇಲ್ರಿ. ಇಲ್ಲಿ ಅದಾರ ಅನ್ನೋದು ಗೊತ್ತಿಲ್ಲ ನಮ್ಗೆ. ನಿನ್ನೆಲಿಂದ ಕೇಳಿದ್ರು ನಮ್ಗೆ ಅವ್ರ ಮಕ ತೋರಿಸ್ತಾ ಇಲ್ರಿ. 4 ಮಂದಿಗೆ ಬಿಡ್ಬೇಕ್ರಿ. ಅವ್ರು ಏನು ಅವ್ರ ತಪ್ಪು ಮಾಡಿಲ್ರಿ. ಅವ್ರು ಮಾಡಿರೋದು ಏನಪ್ಪ, 4 ಮಂದಿ ಹೇಳಿದ ಮಾತಿಗೆ ಅವ್ರಿಗೆ ಶಿಕ್ಷೆ ಕೊಡಕ ಅವ್ರ 4 ಮಂದಿ ಹೊಡೆದು ಅವ್ರನ್ನ ಏನಾರು ಮಾಡಿಬಿಡ್ತಾರ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಒಳಗೆ ತಂದು ಹಾಕ್ಬಿಟ್ಟು ಇದ ನಿಮ್ಮ ಸಮಾಧಾನಕ್ಕೆ ಒಂದು ಶಿಕ್ಷೆ ಅಂತ ಕೊಟ್ಟಿದ್ರು ಸರ್. ಅದು ಅದಕ್ಕೆ ಇವ್ರು ದೊಡ್ಡದು ಮಾಡಿ ಇಷ್ಟೆಲ್ಲ ಆಗ್ಬಿಟ್ಟೈತಿ ಸರ್. ಅದು ಅವ್ರಿಗೆ ಬಿಡ್ಬೇಕು ಸರ್. ಓರ್ವ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದು ತಪ್ಪು. ಹೀಗಾಗಿ ನಾವು ಇಡೀ ಸಮಾಜದ ಜನ ಇಲ್ಲಿ ಅಂತಂದ್ರೆ ಆ ಹೆಣ್ಣಿಗೆ ನ್ಯಾಯ ಕೊಡಿಸಬೇಕಾಗಿತ್ತು. ನಾವೇ ಅವರಿಬ್ಬರನ್ನ ಹಿಡಿದು ಇಲ್ಲಿ ಅಂತಂದ್ರೆ ಪೊಲೀಸರಿಗೆ ಒಪ್ಪಿಸಿದೀವಿ. ಆದ್ರೆ ಇಲ್ಲಿ ಅಂತಂದ್ರೆ ದೊಡ್ಡದಂತ ಒಂದು ಗಲಾಟೆ ಆಗುತ್ತು. ಆ ಗಲಾಟೆನ ತಪ್ಪಿಸ್ಲಿಕ್ಕೆ ಕೂದಲನ್ನ ಕತ್ತರಿಸಿದ್ವಿ. ಕೂದಲನ್ನ ಕತ್ತರಿಸಿ ಈ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿದ್ವಿ. ಯಾಕಂದ್ರೆ ಸಮಾಜಕ್ಕೆ ಒಂದು ದೊಡ್ಡದಂತ ಒಂದು ಕಳಂಕ ತರುವಂತ ನಾವು ಪೊಲೀಸ್ ಸ್ಟೇಷನ್ಗೆ ಒಪ್ಪಿದ್ದೀವಿ. ಹೀಗಾಗಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ 4 ಜನರನ್ನ ಬಂಧಿಸಿದರೆ ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದ್ರೆ ನಾವು ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನೋದು ಸ್ಥಳೀಯರ ಒಂದು ಆಕ್ರೋಶ.